ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 37ನೇ ಮರೋಳಿ ವಾರ್ಡಿನ ಪಿಎಲ್ ಕ್ಯಾಟಸ್ ಲೇನ್ ಮರೋಳಿ ಬಳಿ ತಡೆಗೋಡೆ ನಿರ್ಮಾಣ ಕಾಮಗಾರಿಯು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ನಡೆಯಲಿದ್ದು, ಶಾಸಕ ವೇದವ್ಯಾಸ್ ಕಾಮತ್ರವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ನಡೆಯಿತು. ನಂತರ ಮಾತನಾಡಿದ ಶಾಸಕರು, ಮಳೆಗಾಲದಲ್ಲಿ ಈ ಪ್ರದೇಶಕ್ಕೆ ತೊಂದರೆ ಉಂಟಾಗುತ್ತಿದ್ದು, ಈ ಬಗ್ಗೆ ಸ್ಥಳೀಯರು ಮಾಡಿದ ಮನವಿಯಂತೆ ಲಭ್ಯ ಅನುದಾನಗಳನ್ನು ಬಳಸಿಕೊಂಡು ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆ ಕಳೆದ 3 ವರ್ಷದಿಂದ ಮಳೆಯ ಹಾನಿಯ ಪ್ರಕೃತಿ ವಿಕೋಪದ ಹಣ ಬಂದಿಲ್ಲ. ಕಳೆದ 3 ವರ್ಷಗಳಲ್ಲಿ ಸರಿಸುಮಾರು 300 ರಿಂದ 400 ಕೋಟಿಯಷ್ಟು ಪ್ರಕೃತಿ ವಿಕೋಪದಲ್ಲಿ ಈ ರೀತಿಯ ತಡೆಗೋಡೆಗಳು ಬಿದ್ದಿವೆ. ಆದರೆ ಅದರಲ್ಲಿ ಮೊನ್ನೆ ಒಂದು 10 ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಕೇವಲ ನನಗೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಮಹಾನಗರ ಎಲ್ಲ ಶಾಸಕರುಗಳ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರು. ಅದರಲ್ಲಿ ಈ ಒಂದು ಕಾಮಗಾರಿಗಳು ಅತಿ ಅಗತ್ಯದ್ದು ಅಂತ ಹೇಳುವಂಥ ಮನವಿಯನ್ನು, ಇವರ ಪರಿಸ್ಥಿತಿಯನ್ನು ಮನಗೊಂಡು ಇಲ್ಲಿಯ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳು ಸರಿ ಈ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳುವಂಥ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ಜನರಿಂದ ಆಯ್ಕೆಯಾದಂಥ ಶಾಸಕರ ಮನವಿಯ ಮೇರೆಗೆ ಈ ಕಾಮಗಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅಂತೇಳುವಂಥದ್ದು. ಜನರಿಂದ ಆಯ್ಕೆಯಾದಂಥ ಶಾಸಕರಾದಂಥ ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಶಾಸಕರ ಮನವಿಯ ಮೇರೆಗೆ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತೇಳುವಂಥದ್ದು ಆದೇಶದ ಪ್ರತಿ ಬಂದಿದೆ. ಆದೇಶದ ಪ್ರತಿಯನ್ನು ನಿಮಗೆ ಕೊಡ್ತೇನೆ. ಆ 2 ಭಾಗದಲ್ಲಿ ಕೂಡ 2 ಕಡೆಯಲ್ಲಿ ಕೂಡ ತಡೆಗೋಡೆಗೆ ಆ ಪರಿಸರ ಜನರಿಗೆ ಕೊಡಿ. ಈ ವೇಳೆ ಪ್ರಮುಖರಾದ ಕಿರಣ್ ಮರೋಳಿ, ಮನೋಹರ್ ಶೆಟ್ಟಿ ಕದ್ರಿ, ರುಕ್ಮಯ್ಯ, ರಾಘು, ಅರುಣ್ ಶೆಟ್ಟಿ, ರಾಜೇಶ್ ಅಲಂಗಾರ್, ಮಾಲತಿ, ಶರತ್, ಸುಲೋಚನಾ, ವತ್ಸಲ, ವಾಲ್ಟರ್ ಪಿಂಟೋ, ಶೇಖರ್ ಪೂಜಾರಿ, ಸ್ಟೆಲ್ಲಾ ಲೋಬೋ, ಸ್ಟೀವನ್ ಲೋಬೋ, ಜಗದೀಶ್ ಸಾಲ್ದಾನ, ರೇಷ್ಮಾ ಪಿಂಟೋ, ಬೆನೆಡಿಕ್ಟ್ ಮಸ್ಕರೇನ್, ವಾರ್ಡಿನ ಪ್ರಮುಖರು, ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.